ಹಾಯ್ ಹೆಲೋ ವೆಲ್ಕಮ್ ಟು ಗ್ಯಾನ್ ಫ್ರಮ್ ಗ್ಯಾನ್ ಸೇತು ಅಕಾಡೆಮಿ ಆಫ್ ಎಕ್ಸಲೆನ್ಸ್. ಇವತ್ತಿನ ಟಾಪಿಕ್ ಟೈಮ್. ಟೈಮ್ ಅಂದರೆ ಏನು? ಟೈಮ್ ಅಂದರೆ ಏನಿಲ್ಲ, ಸೆಕೆಂಡ್, ಮಿನಿಟ್ಸ್, ಅವರ್ಸ್, ಡೇಸ್ ಅಥವಾ ಇಯರ್ಸ್, ಇದನ್ನ ನಾವು ಟೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನಿಮಗೆ ಒಂದು ಸೆಕೆಂಡ್ ಬಗ್ಗೆ ತಿಳ್ಕೊಬೇಕಂದ್ರೆ, ಒಂದು ಸೆಕೆಂಡಲ್ಲಿ ಟ್ರೈನ್ ಮಿಸ್ ಮಾಡ್ಕೊಂತಾಗಲ್ಲ. ಇವಾಗ ತುಮಕೂರಿಂದ ಡೆಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ, 2,500 ಪೇ ಮಾಡಿ ಒಂದು ಟ್ರೈನ್ ಟಿಕೆಟ್ನ ಪರ್ಚೇಸ್ ಮಾಡ್ತಾರೆ. ಕೇವಲ 1 ಸೆಕೆಂಡ್ ಮಿಸ್ ಆಯಿತು ಅಂತ ಅಂದಿದ್ದಕ್ಕೆ ಅವ್ರದ್ದು ಟ್ರೈನೇ ಮಿಸ್ ಆಗುತ್ತೆ, ಅವ್ರ ಡೆಸ್ಟಿನೇಷನ್ ಮಿಸ್ ಮಾಡ್ಕೊತಾರೆ. ಅದೇ 1 ಮಿನಿಟ್ ಬಗ್ಗೆ ತಿಳ್ಕೊಬೇಕಂದ್ರೆ, ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಸೆಂಟರ್ಗೆ 1 ಮಿನಿಟ್ ಲೇಟಾಗಿ ರೀಚ್ ಆಗಿದ್ದಕ್ಕೆ ಅವನಿಗೆ ಎಕ್ಸಾಮ್ ಹಾಲಿಗೆ ಎಂಟ್ರಿನೇ ಸಿಗಲ್ಲ. ಸೊ ನೆಕ್ಸ್ಟ್ 1 ತಿಂಗಳು ಬೆಲೆ ತಿಳ್ಕೊಬೇಕಂದ್ರೆ, 1 ತಿಂಗಳು ಸತತವಾಗಿ ಶ್ರಮ ಪಟ್ಟು ದುಡಿತಾನಲ್ಲ, ಕೊನೇ ದಿನ ಸ್ಯಾಲ್ರಿಗೋಸ್ಕರ ಅವ್ರ ಹತ್ರ ಕೇಳಿ, ಟೈಮ್ 1 ತಿಂಗಳು ಎಷ್ಟು ಅತ್ಯಮೂಲ್ಯ, ಏನಕ್ಕೆ ಅಂತ. ಆಮೇಲೆ ಅಕಸ್ಮಾತ್ ನಿಮಗೆ 1 ವರ್ಷದ ಬಗ್ಗೆ ತಿಳ್ಕೊಬೇಕು ಅಂದರೆ, ಇವಾಗ ಅದೇ 1 ಮಿನಿಟಲ್ಲಿ ಎಕ್ಸಾಮ್ ಹಾಲಿಗೆ ಎಂಟ್ರಿ ಮಿಸ್ ಮಾಡಿಕೊಂಡು 1 ಇಯರಿಂದ ಆಗಿರೋ ಪ್ರಿಪ್ರೇಷನ್ಸ್, 1 ಇಯರಿಂದ ಪಟ್ಟಿರೋ ಸಫರಿಂಗ್ಸ್, 1 ಇಯರಿಂದ ತಗೊಂಡಿರೋ ಹ್ಯುಮಿಲಿಯೇಷನ್ಸ್, ಇದೆಲ್ಲ ಫೇಸ್ ಮಾಡಿ 1 ಮಿನಿಟ್ ಲೇಟ್ ಆಗಿದ್ದಕ್ಕೆ 1 ಇಯರ್ನ ಕಂಪ್ಲೀಟ್ ವೇಸ್ಟ್ ಮಾಡಿರ್ತಾರಲ್ಲ. ಸೊ ಇವಾಗಿಂದ ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಟೈಮಿನ ಬೆಲೆ ಅನ್ನೋದು ಗೊತ್ತಾಗುತ್ತೆ. ಕೆಲವರು ಟೈಮ್ ಇದೆ ಅಲ್ವಾ ನನ್ನ ಹತ್ರ, ಅದನ್ನು ವೇಸ್ಟ್ ಮಾಡೋಣ ಅಥವಾ ಟೈಮ್ ಪಾಸ್ ಮಾಡೋಣ, ಟೈಮ್ನ ಕೆಲವರು ಸ್ಪೆಂಡ್ ಮಾಡೋಣ, ಇನ್ನು ಕೆಲವರು ಏನು ಅನ್ಕೊಂತಾರೆ, ಟೈಮ್ನ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂತಾರೆ. ಟೈಮ್ ಇನ್ವೆಸ್ಟ್ಮೆಂಟ್ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ, ಲಾಸ್ಟ್ ತನಕ ವಿಡಿಯೋ ನೋಡಿ. ಫಸ್ಟು ಟೈಮ್ ವೇಸ್ಟ್ ಬಗ್ಗೆ ಮಾತಾಡೋಣ. ಕೆಲವ್ರು ಏನು ಮಾಡ್ತೀರಾ, ಏನು ಮಾಡ್ದಲೆ, ಇದು ಫಿಸಿಕಲ್ ಆಕ್ಟಿವಿಟಿನೂ ಮಾಡಲ್ಲ, ಈ ಕಡೆ ಮೆಂಟಲ್ ಆಕ್ಟಿವಿಟಿನೂ ಏನು ಇರಲ್ಲ, ಏನು ಇಲ್ದಲೆ ಸುಮ್ಮನೆ ಇಡಲ್ಲ ಕುಂತ್ಕೊಂತೀರ, ಈ ಥರ ಪಾಸ್ ಆಗ್ತೀರ. ಏನೂ ಇಲ್ಲ, ನೀವು ಫಿಸಿಕಲ್ ಆಗಿನೂ ಮೂವ್ ಕೂಡ ಆಗ್ತಾ ಇಲ್ಲ, ಅಥವಾ ಏನು ಕೆಲಸನೂ ಮಾಡ್ತಾ ಇಲ್ಲ, ಮತ್ತೆ ಮೆಂಟಲಿ ಥಿಂಕ್ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ನಿಮ್ಮದು ಟೈಮ್ ಕಂಪ್ಲೀಟಾಗಿ ವೇಸ್ಟ್ ಆಗ್ತಾ ಇದೆ. ಎರಡನೇದು ಬಂದು ಟೈಮ್ ಪಾಸ್ ಮಾಡ್ತೀರಾ. ಯಾವ ಥರ? ಸೊ ಇವಾಗ ಡೈಲಿ ಕೆಲಸ ಎಲ್ಲ ಮುಗ್ದಿದೆ, ದಿನಚರಿ ಎಲ್ಲ ಮುಗ್ದಿದೆ ನಿಮ್ಮದು, ನಿಮ್ಗೆ ಇವಾಗ ಟೈಮ್ ಪಾಸ್ ಮಾಡಬೇಕು. ರಾತ್ರಿ 7 ಗಂಟೆಗೇನೋ ಆಫೀಸಿಂದ ಬಂದ್ವಿ, 7 to 8, 9, 10 ನಿಮ್ಮ ಮಲ್ಗೋ ಟೈಮ್ ತನಕ 3 hours ಇದೆ. ಅಲ್ಲಿ ಏನು ಮಾಡ್ತೀರಾ, ಪಾಸ್ ಮಾಡ್ತೀರಾ. ಅಥವಾ ಫ್ರೆಂಡ್ಸ್ ಜೊತೆ ಹೋಗಿನೋ, ಫ್ಯಾಮಿಲಿ ಜೊತೆನೋ, ಅಥವಾ ಯಾವುದಾದ್ರು ಒಂದು ಆಟ ಆಡಿನೋ, ಅಥವಾ ಒಂದು ಮೂವಿ ನೋಡಿನೋ ಏನು ಮಾಡ್ತೀರಾ, ಟೈಮ್ನ ಪಾಸ್ ಮಾಡ್ತೀವಿ. ಇದನ್ನ ಏನಂತೀವಿ ನಾವು, ಟೈಮ್ ಪಾಸ್ ಅಂತೀವಿ. ಸೊ ನೆಕ್ಸ್ಟ್ ಏನಂತೀವಿ, ಟೈಮ್ ಸ್ಪೆಂಡ್. ಟೈಮ್ ಸ್ಪೆಂಡ್ ಅಂದ್ರೆ ಏನು, ನೀವು ಏನೇ ಒಂದು ಹೊಸ ವಿಷಯನ ಕಲ್ತ್ಕೊಂಡ್ರೆ, ಹೊಸ ಜ್ಞಾನ ಪಡ್ಕೊಂಡಾಗ ಏನಂತೀವಿ, ಟೈಮ್ ಸ್ಪೆಂಡ್ ಅಂತ ಹೇಳ್ತೀವಿ. ಅದೇ ನೀವು ಟೈಮ್ ಇನ್ವೆಸ್ಟ್, ತುಂಬ ಜನರಿಗೆ ಏನಾಗುತ್ತೆ, ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾವ ಥರ? ಇವಾಗ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿರೋರಿಗೆ ಕೇಳಿ, ಟೈಮ್ ಎಷ್ಟು ಮುಖ್ಯ ಅಂತ. ಅವಾಗ ಏನು ಮಾಡ್ತಾರೆ, ಅವ್ರ ಟೈಮ್ನ ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡ್ತಾರೆ. ಏನಂತಲ್ಲಿ ಅವಾಗ ಏನು ಮಾಡ್ತಾ ಇದ್ದಾರೋ ಅದರಲ್ಲಿ ಸತತವಾಗಿ ದುಡಿತಾರೆ. ಕಾಲದ ಜೊತೆ ಕಾಲನ ವೇಸ್ಟ್ ಮಾಡಲ್ಲ, ಸಮಯನ ವೇಸ್ಟ್ ಮಾಡಲ್ಲ. ಅವರು ಸತತ ದುಡಿದು ಶ್ರಮ ಪಟ್ಟು ಒಂದು ಹಂತಕ್ಕೆ ಬೆಳೀತಾರೆ. ಸೊ ಇವಾಗ ನಮಗೆ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋದೇನು? ನಮಗೆ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ, ನಾವು ಏನು ಕಲ್ತಿರ್ತೀವೋ ಜ್ಞಾನನ, ಈ ಜ್ಞಾನನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದೆ ಟೈಮ್ ಇನ್ವೆಸ್ಟ್. ನಿಮ್ಗೆಲ್ಲರಿಗೂ ಟೈಮಿನ ಬೆಲೆ, ಸಮಯದ ಬೆಲೆ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಮತ್ತೆ ಟೈಮ್ನ ಯಾವ ಥರ ಯುಟಿಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.